ನಮಸ್ಕಾರ ವೀಕ್ಷಕರೇ. ಇಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಹಲವಾರು ಜನ ಇಲ್ಲಿ ಓಡಾಡ್ತಿರ್ತಾರೆ, ಪರಿಚಯ ಆಗ್ತಿರ್ತಾರೆ. ನಾವು ಒಂದಷ್ಟು ಜನ ಸೆಲೆಬ್ರಿಟೀಸ್ನ ಮಾತಾಡಿರ್ತೀವಿ. ಆದರೆ ಇಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಗೆ ಯಾರು ಸಿಕ್ಕಿದ್ರು ಗೊತ್ತಾ? ಇವರು ಸೆಲೆಬ್ರಿಟಿಗಿಂತ ಒಂಚೂರು ಕಮ್ಮಿ ಅಲ್ಲ. ಮನೆಯಲ್ಲ ಮಾತು. ಇವರು ಪ್ರತಿ ದಿನ ಟಿ ವಿ ಆನ್ ಮಾಡಿದ ತಕ್ಷಣ ಇವ್ರ ಮುಖ ನೋಡ್ತಿರ್ತೀವಿ. ಇಲ್ಲಿ ನಮ್ಮ ರೆಹಮಾನ್ ಅವರು ಬಂದಿದ್ದಾರೆ. ಸೊ ಮೀಡಿಯಾದವ್ರಿಗೆ ಹೇಗಿದೆ ಇಲ್ಲಿ ಎಕ್ಸ್ಪೀರಿಯನ್ಸಸ್ ಅಂತ ಒಂದ್ಸಲ ತಿಳ್ಕೊಳ್ಳೋಣ. ನಮಸ್ಕಾರ ರೆಹಮಾನ್. ನಮಸ್ತೆ. ಸೊ ಅಕ್ಕ ಸಮ್ಮೇಳನಕ್ಕೆ ಬಂದು ಇಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ವರ್ಷ? ನಾನು TV9 ಮತ್ತು News9 ವತಿಯಿಂದ ಇಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀನಿ ಇಲ್ಲಿಗೆ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಫಸ್ಟ್ ಟೈಮ್ ಅಕ್ಕ ಕಾನ್ಫರೆನ್ಸ್ ಬರ್ತಿರೋದು, ಫಸ್ಟ್ ಟೈಮ್ ಅಮೇರಿಕೆಗೆ ಬರ್ತಿರೋದೇ ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ನಾನು ಹೇಳಬೇಕಂದ್ರೆ ಈ 3ನೇ ದಿನ ನಾನು ಇಲ್ಲಿರೋದು. ಈ 3 ದಿನ ನಾನು ಅಮೇರಿಕದಲ್ಲಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ಅಂದ್ಕೊಂಡೆ ಅಯ್ಯೋ ಅಲ್ಲಿಂದ ಏನೇನೋ ಅಂದ್ಕೊಂಡು ಬಂದೆ, ನಾನು ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲಿ ನೋಡಿದ್ರೆ ಬೆಂಗಳೂರಿನ ಯಾವುದೋ ಒಂದು ಪ್ಲೇಸಲ್ಲಿ ಇದ್ದೀನಲ್ಲ ಅಂತಲೇ ಅನ್ನಿಸ್ತಾರೆ. ಯಾಕಂದರೆ ಎಲ್ಲರೂ ನಮ್ಮವರೇ ಇದ್ದಾರೆ, ಎಲ್ಲ ನಮ್ಮ ಕನ್ನಡಿಗರು. ತುಂಬ ಚೆನ್ನಾಗಿ ಸತಿ ಆರ್ಗನೈಸ್ ಮಾಡಿದ್ದಾರೆ. ಬರೋಕ್ಕಿಂತ ಮುಂಚೆ ಏನೇನೋ ಇತ್ತು ಮೈಂಡಲ್ಲಿ, ಬಹುಶಃ ಏನಿರ್ಬೋದು, ಅಷ್ಟು ಹ್ಯೂಜ್ ಕಾನ್ಫರೆನ್ಸ್ ಅಂತಾರೆ, ಹೇಗೆ ಅರೇಂಜ್ಮೆಂಟ್ ಮಾಡ್ತಾರೆ ಅಂತೇಳಿ. ಇಲ್ಲಿ ಬಂದು ನೋಡಿ ಖುಷಿ ಆಯಿತು. ತುಂಬಾ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಪ್ರತಿಯೊಂದರಿಂದ ಹಿಡಿದು, ಊಟದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಗಳನ್ನು ಕೂಡ, ಆರ್ಟಿಸ್ಟ್ಗಳನ್ನು ನಮ್ಮನ್ನು ನೋಡ್ಕೊಳ್ಳುವಂಥ ರೀತಿ ಪ್ರತಿಯೊಂದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರೆ. ಹಾಗೆ ಎಸ್ಪೆಷಲಿ ಈ ಬಾರಿಯ ಕಾರ್ಯಕ್ರಮಗಳು ನಾನು ನೋಡಿದೆ, ಪೂರ್ತಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ವೀಕ್ಷಿಸಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇವೆ. ಸಂತೋಷ ಆಗ್ತಾ ಇದೆ. ಖಂಡಿತ ಇದೊಂದು ನನ್ನ ಮೊದಲನೇ ಸರಿ ಆದರೂ ಕೂಡ ಇದು ಖಂಡಿತ ನನ್ನ ಕೊನೆ ಬಾರಿ ಆಗೋದಿಲ್ಲ. ಮತ್ತೆ ಬರಬೇಕು ಅನ್ನುವಂಥ ಆಸೆ ಇದೆ. ಖಂಡಿತವಾಗ್ಲೂ ಮತ್ತೆ ನಾನು ಬರ್ತೀನಿ. ಕನ್ನಡಿಗರು ಎಲ್ಲೇ ಇದ್ದರೂ ಕೂಡ ಕನ್ನಡಿಗರು ಕನ್ನಡತನವನ್ನು ಮರೆಯೋದಿಲ್ಲ ಅನ್ನೋಂಥದ್ದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿ ನಿಂತಿದ್ದೀರಿ. ಎಲ್ಲೇ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಇರು, ನೀ ಕನ್ನಡವಾಗಿರು ಅನ್ನುವಂಥ ಒಂದು ವಾಕ್ಯ ನನಗೆ ಮತ್ತೆ ನೆನಪಿಗೆ ಬರ್ತಾ ಇದೆ. ನಿಮ್ಮೆಲ್ಲರೂ ನೋಡಿ ಖುಷಿ ಆಗ್ತಾ ಇದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ನಡೀತಾನೇ ಇದೆ. ಇಲ್ಲಿ ಪ್ರತಿ ಒಂದು ಘಳಿಗೆ, ಪ್ರತಿ ಒಂದು ಕ್ಷಣದಲ್ಲೂ ಕನ್ನಡದ ಕಂಪು ಬೀರ್ತಾನೆ ಇದೀವಿ. ಇಲ್ಲಿ ಎಷ್ಟು ಜನ ಸುತ್ತಮುತ್ತ ಓಡಾಡ್ತಿದ್ದಾರೆ. ಸೊ ಇಲ್ಲಿ ಕವರ್ ಮಾಡಿದ ನಿಮ್ಮ ಪ್ರೋಗ್ರಾಮ್ಸ್ಗಳಲ್ಲಿ ಯಾವುದು ನಿಮ್ಗೆ ಅಚ್ಚುಮೆಚ್ಚು ಅನಿಸ್ತು ಇದುವರೆಗೂ? ಬಹುಶಃ ಈ ಪ್ರಶ್ನೆ ಹೇಗಿದೆ ಅಂದರೆ, 2-3 ಮಕ್ಕಳಲ್ಲಿ ತಾಯಿಗೆ ಯಾವುದಪ್ಪ ನಿಮಗೆ ಬೆಸ್ಟು ಅಂತ ಕೇಳಿದ್ರೆ ಅದು ಹೇಳೋದಕ್ಕಾಗೋದಿಲ್ಲ. ಸೊ ಹಾಗೆ ನನಗೆ ಇನ್ಫ್ಯಾಕ್ಟ್ ನಾನು ಹೇಳಬೇಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತುಂಬಾ ಖುಷಿ ಕೊಟ್ಟಿವೆ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಪ್ರತಿಯೊಂದು ರೀತಿಯಾದಂಥ ಜಾನಪದ ರೂಪಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಪ್ರತಿಯೊಂದನ್ನು ಕೂಡ ನಾನು ಎಂಜಾಯ್ ಮಾಡಿದ್ದೇನೆ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅನಿಸ್ತಾನೆ? ಖಂಡಿತ. ನಾನು ಅದೇ ಹೇಳಿದ್ನಲ್ಲ, ನಾನು ಅಮೆರಿಕದಲ್ಲಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಬೆಂಗಳೂರಲ್ಲೇ ಎಲ್ಲೋ ಇದ್ದೀನಿ ಅಂತ ಅನ್ನಿಸ್ತದೆ. ಯಾಕಂದರೆ ಹೋಮ್ ಫುಡ್ ಸಿಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ರು ಅಮೆರಿಕಕ್ಕೆ ಹೋಗಿ ಬಹುಶಃ ಹೊಟ್ಟೆ ಕೆಡಿಸ್ಕೊಂಡು ಬರ್ತೀರಿ, ನಿದ್ದೆ ಎಲ್ಲ ಹಾಳಾಗಿರುತ್ತೆ ಅಂತ. ಬಟ್ ನನಗೆ ಅನ್ಸೋದಿಲ್ಲ ನಾನು ಹೊಟ್ಟೆ ಕೆಡಿಸ್ಕೊಂಡು ಹೋಗ್ತೀನಿ ಅಂತ. ಯಾಕಂದರೆ ತುಂಬ ಒಳ್ಳೆ ಫುಡ್ ನಮಗೆ ಇಲ್ಲಿ ಸಿಕ್ಕಿದೆ. ನೀವು ಇಷ್ಟೊಂದು ಎಂಜಾಯ್ ಮಾಡ್ತಿದ್ದೀರಿ ಅಂದರೆ ಹೀಗೆ ಅಕ್ಕ ಸಮ್ಮೇಳನ ಹೀಗೆ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಆಗ್ತಾ ಇರಲಿ, ಹೀಗೆ ನೀವು ಹಾಗೆ ಅದಕ್ಕೆ ಇಲ್ಲಿ ಬಂದು ಈ ಥರ ಕಾರ್ಯಕ್ರಮ ನಡೆಸ್ಕೊಳ್ಳುವಂತೆ ಆಗಲಿ ಅಂತ ಖಂಡಿತ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕನ್ನಡ ಹೋಲ್ಟ್ ಅಕ್ಕ ಟೀಮಿಗೆ. ಯಾಕಂದರೆ ಅಕ್ಕ ಟೀಮ್ ಅವರು ತುಂಬಾ ಚೆನ್ನಾಗಿ ವೆಲ್ ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಮುಂದೆನೂ ಕೂಡ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ TV9 ಮತ್ತು News9 ನೀವೆಲ್ಲರೂ ಕೂಡ ಇಲ್ಲಿ ಓವರ್ಸೀಸ್ ನೋಡ್ತಾ ಇದ್ದೀರಿ, ಪ್ರೋತ್ಸಾಹಿಸ್ತಾ ಇದ್ದೀರಿ. ನಿಮ್ಮ ಪ್ರೋತ್ಸಾಹ ನಮಗೆ ಮತ್ತಷ್ಟು ಉತ್ತೇಜನ ಕೊಡ್ತಾ ಇದೆ. ನಾವು ಉತ್ತಮ ಸಮಾಜಕ್ಕಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಮತ್ತಷ್ಟು ಮಾಡಬೇಕು ಅನ್ನುವಂಥ ಒಂದು ಆಸೆ ನಮ್ಮಲ್ಲಿದೆ. ಆ ಉತ್ತೇಜನವನ್ನು ನೀವೆಲ್ಲರೂ ಕೂಡ ಸೇರಿ ಕೊಡ್ತಾ ಇದ್ದೀರಿ. ಮತ್ತಷ್ಟು ನಮ್ಮನ್ನು ನೋಡಿ, ನಮ್ಮನ್ನು ಹಾರೈಸಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ, ಖಂಡಿತವಾಗ್ಲೂ ನಮ್ಮ ಈ ಉತ್ತಮ ಸಮಾಜಕ್ಕಾಗಿ ಹೋರಾಟ ಏನಿದೆ ನಾವು ಅದನ್ನು ಮುಂದುವರೆಸ್ತೀವಿ. ತುಂಬ ಧನ್ಯವಾದಗಳು ರೆಹಮಾನ್ ಅವರೇ. ನೀವಿಷ್ಟು ಇಲ್ಲಿ TV9 ಬಗ್ಗೆ ನೀವು ಹೇಳಲೇಬೇಕಾಗಿಲ್ಲ. ನೀವು ಇಲ್ಲಿ ಓಡಾಡ್ತಿದ್ರೆ ನಿಮಗೂ ಸೆಲೆಬ್ರಿಟಿಯಾಗಿ ಎಲ್ಲರೂ ಬಂದು ಕೇಳ್ತಿರ್ತಾರೆ, ಆಟೋಗ್ರಾಫ್ ಕೊಡ್ತೀರೋ ರೆಹಮಾನ್ ಅವ್ರು ಬಂದಿದ್ದಾರೆ ಅಂತ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಲೈವ್ ಸ್ಟ್ರೀಮಿಂಗಲ್ಲಿ ಇಲ್ಲಿ TV9 ನಾವು ನೋಡಿ ನೀವು ಮನೆ ಮಾತಾಗಿದ್ದೀರಾ ಅಂತ. ಬಹಳ ಸಂತೋಷ. ಥ್ಯಾಂಕ್ ಯು ಸೊ ಮಚ್.